ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 17, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 2025ರ ಏಷ್ಯನ್ ವೈಯಕ್ತಿಕ ಪುರುಷರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ತಮ್ಮ 3ನೇ ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್ ಅನ್ನು ಗಳಿಸುವ ಮೂಲಕ ಕೆಳಗಿನ ಯಾವ ವ್ಯಕ್ತಿ ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ LR ಶ್ರೀಹರಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಮನಿಸಬಹುದು, ಶ್ರೀಹರಿ ಬಿಕಮ್ಸ್ ದ ಇಂಡಿಯಾಸ್ 86th ಗ್ರ್ಯಾಂಡ್ ಮಾಸ್ಟರ್. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ನೋಡಿ, ಇತ್ತೀಚೆಗೆ 2025ರಲ್ಲಿ ವೈಯಕ್ತಿಕ ಅಂದರೆ ಏಷ್ಯಾದ ವೈಯಕ್ತಿಕ ಪುರುಷರ ಚೆಸ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ನಡೀತು. ಇದರಲ್ಲಿ ಅವರು 3ನೇ ಗ್ರ್ಯಾಂಡ್ ಮಾಸ್ಟರ್ ನಾರ್ಮನ್ನು ಗಳಿಸುವ ಮೂಲಕ ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ LR ಶ್ರೀಹರಿ ಭಾಜನರಾಗಿದ್ದಾರೆ. LR ಶ್ರೀಹರಿಗಿಂತಲೂ ಮೊದಲು ತಮಿಳುನಾಡಿನ ಶ್ಯಾಮ್ಲಿಖಿಲ್ ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು. ಇದು ಕೂಡ ನೆನಪಿರಲಿ. P. ಶ್ಯಾಮ್ಲಿಖಿಲ್ 2024ರ ಮೇ 12ರಂದು 2024ರ ದುಬೈ ಪೊಲೀಸ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ನಲ್ಲಿ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಿದ್ದರು. ಏಷ್ಯನ್ ವೈಯಕ್ತಿಕ ಪುರುಷರ ಚೆಸ್ ಚಾಂಪಿಯನ್ಶಿಪ್ 2025ರ ಮೇ 6ರಿಂದ 15ರವರೆಗೆ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆಲ್ ಐನ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಿತ್ತು. ಮುಖ್ಯವಾಗಿ ಭಾರತದ ಚೆಸ್ ಆಟಗಾರರು ಮತ್ತು ಗ್ರ್ಯಾಂಡ್ ಮಾಸ್ಟರ್ಗಳನ್ನು ನೋಡೋದಾದರೆ, ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದ್ರೆ ವಿಶ್ವನಾಥನ್ ಆನಂದ್. 1988ರಲ್ಲಿ ಇವರು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರು. ಹಾಗಾದರೆ ಗ್ರ್ಯಾಂಡ್ ಮಾಸ್ಟರ್ ಆದ ಮೊದಲ ಮಹಿಳೆ ಕೊನೇರು ಹಂಪೆ 2002ರಲ್ಲಿ ಆಗಿದ್ದರು. ಆ ಸಮಯದಲ್ಲಿ ಅವರು 15 ವರ್ಷ ವಯಸ್ಸಿನಲ್ಲೇ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. 7ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಇತ್ತೀಚೆಗೆ ಮುಕ್ತಾಯಗೊಂಡಿದೆ. ಸೊ ಈ ಗೇಮ್ಸ್ನಲ್ಲಿ ಪದಕ ಪಟ್ಟಿಯಲ್ಲೇ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ದೇಶದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ 7ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇತ್ತೀಚೆಗೆ ಮುಕ್ತಾಯಗೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಸೊ ನೋಡಿ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ನಡೆದಿತ್ತು ಈ ವರ್ಷ. ನೋಡಿ, ಬಿಹಾರದಲ್ಲಿ ನಡೆದಂತಹ 7ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರಲ್ಲಿ ಮಹಾರಾಷ್ಟ್ರವು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಸರಿಸುಮಾರು 58 ಚಿನ್ನ, 47 ಬೆಳ್ಳಿ, 53 ಕಂಚು ಸೇರಿದಂತೆ ಟೋಟಲ್ 158 ಪದಕಗಳನ್ನು ಗೆದ್ದುಕೊಂಡಿದೆ. 2ನೇ ಸ್ಥಾನದಲ್ಲಿ ಹರಿಯಾಣ, 3ನೇ ಸ್ಥಾನದಲ್ಲಿ ರಾಜಸ್ಥಾನ ಇದೆ. ಕ್ರಮವಾಗಿ ಗಮನಿಸಬಹುದು, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ. ಸೊ ಇನ್ನು ಹೆಚ್ಚಿನ ಡೀಟೇಲ್ಸ್ ನೋಡಿಲ್ಲಿದೆ. ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ, ಕರ್ನಾಟಕ ತದನಂತರ ಸ್ಥಾನದಲ್ಲಿದೆ, 4ನೇ ಸ್ಥಾನ. ಜೊತೆಗೆ ಡೆಲ್ಲಿ 5ನೇ ಸ್ಥಾನದಲ್ಲಿದೆ. ಇನ್ನು ತಮಿಳುನಾಡು 6ನೇ ಸ್ಥಾನ ಪಡೆದುಕೊಂಡಿದೆ. ಸೊ ಕ್ರಮವಾಗಿ ನಮ್ಮ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಇದು ನಿಮಗೆ ನೆನಪಿರಬೇಕು. ಓಕೆ. ಸೊ ಡೀಟೇಲ್ಸನ್ನು ನೋಡಿದರೆ 2018ರಲ್ಲಿ ನಡೆದಂತಹ ಮೊದಲ ಆವೃತ್ತಿಯಿಂದಲೂ ಮಹಾರಾಷ್ಟ್ರವು ಸಾಂಪ್ರದಾಯಿಕವಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಪ್ರಾಬಲ್ಯ ಸಾಧಿಸ್ತಾ ಬಂದಿದೆ. ಯಾಕಂದರೆ ಅದುವರೆಗೂ 5 ಬಾರಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರನೇ. ಓಕೆ. 2019 ಆಗಿರ್ಬೋದು, 20, 23, 24, 25ರಲ್ಲಿ ಕ್ರಮವಾಗಿ ನೋಡಿ ಖೇಲೋ ಇಂಡಿಯಾ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ. ಯುರೋಪಿಯನ್ ಒಕ್ಕೂಟದೊಂದಿಗೆ ಜಂಟಿಯಾಗಿ ಪ್ರಾರಂಭಿಸಲಾದ ಸಾಗರ ಪ್ಲಾಸ್ಟಿಕ್ ಕಸ ಯೋಜನೆಯಲ್ಲಿ ಭಾರತ ಸರ್ಕಾರದ ಕೆಳಗಿನ ಯಾವ ಸಚಿವಾಲಯ ಹೂಡಿಕೆ ಮಾಡುತ್ತಿದೆ? ಸೊ ನೋಡಿ, ಸಾಗರ ಪ್ಲಾಸ್ಟಿಕ್ ಕಸ ಯೋಜನೆ ಇದನ್ನು ಯುರೋಪಿಯನ್ ಯೂನಿಯನ್ ಅಂತ ಕರೀತಾರೆ, ಅಂದರೆ EU. ಸೊ ಇದು 27 ದೇಶಗಳ ಅಂದರೆ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು.
ಸೊ ಯುರೋಪಿಯನ್ ಒಕ್ಕೂಟದೊಂದಿಗೆ ಭಾರತ ಸರ್ಕಾರ ಇದೀಗ ಸಾಗರ ಪ್ಲಾಸ್ಟಿಕ್ ಕಸ ಯೋಜನೆ ಜಾರಿಗೆ ತಂದಿದೆ. ಇವತ್ತು ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ಸಚಿವಾಲಯ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 1 ಭೂ ವಿಜ್ಞಾನ ಸಚಿವಾಲಯ. ಹೆಚ್ಚಿನ ಡೀಟೇಲ್ಸ್ ನೋಡಿ, ಗಮನಿಸಿ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ಮೆರೈನ್ ಪ್ಲಾಸ್ಟಿಕ್ ಲೇಟರ್. ನೋಡಿ, ಮೆರೈನ್ ಪ್ಲಾಸ್ಟಿಕ್ ಲೈಟರ್. ಸೊ ವೇಸ್ಟ್ ಟು ಗ್ರೀನ್ ಹೈಡ್ರೋಜನ್. ನೋಡಿ, ಗ್ರೀನ್ ಹೈಡ್ರೋಜನ್ ಏನಿದೆ, ಸೊ ಇದನ್ನು ಬಳಕೆ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಸಾಗರ ಅಥವಾ ಸಮುದ್ರಗಳಲ್ಲಿ ಸಾಗರ ಪ್ಲಾಸ್ಟಿಕ್ ಅಂತ ಕರೀತಾರೆ. ಇದರ ಕಸ ಏನಿರುತ್ತೆ, ಈ ಪ್ಲಾಸ್ಟಿಕ್ಗಳ ಕಸದಿಂದ ಉಂಟಾಗುವ ಮಾಲಿನ್ಯವನ್ನು ನಿಭಾಯಿಸಲು ಅಥವಾ ತೊಡೆದುಹಾಕಲು ಮತ್ತು ತ್ಯಾಜ್ಯವನ್ನು ಹಸಿರು ಹೈಡ್ರೋಜನ್ನಾಗಿ ಪರಿವರ್ತಿಸಲು. ನೋಡಿ, ಗ್ರೀನ್ ಹೈಡ್ರೋಜನ್ ಈ ಕಸದಿಂದ ಹಸಿರು ಹೈಡ್ರೋಜನ್ನಾಗಿ ಪರಿವರ್ತಿಸಲು ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಇದೀಗ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ 2 ಸಂಶೋಧನಾ ಯೋಜನೆಗಳನ್ನು ಪ್ರಾರಂಭಿಸಿವೆ. ಭಾರತ ಮತ್ತು EU 2 ಯೋಜನೆಗಳಲ್ಲಿ ಜಂಟಿಯಾಗಿ 391 ಕೋಟಿ ರು ಅಥವಾ 41 ಮಿಲಿಯನ್ ಯೂರೋಗಳಷ್ಟು ಹೂಡಿಕೆ ಮಾಡ್ತಾ ಇದೆ. 2 ಯೋಜನೆಗಳು ಅಂತ ನೋಡಿದ್ವಿ. ಸೊ 1ನೇ ಯೋಜನೆ ನೋಡಿ, ಸಾಗರ ಪ್ಲಾಸ್ಟಿಕ್ ಕಸ ಯೋಜನೆ. ಸೊ ಇದನ್ನು ಭೂವಿಜ್ಞಾನ ಸಚಿವಾಲಯವು ಯುರೋಪಿಯನ್ ಯೂನಿಯನ್ನೊಂದಿಗೆ ಹೂಡಿಕೆ ಮಾಡ್ತಾ ಇದೆ. ಎಷ್ಟು? 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಥವಾ 9.3 ಮಿಲಿಯನ್ನಲ್ಲಿ. 2ನೇ ಪ್ರಮುಖ ಯೋಜನೆ ಅಂದರೆ ಗಮನಿಸಿ, ತ್ಯಾಜ್ಯದಿಂದ ಹಸಿರು ಹೈಡ್ರೋಜನ್ ಯೋಜನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಯಾವ ಸಚಿವಾಲಯ? ಸಚಿವಾಲಯ ತುಂಬ ಇಂಪಾರ್ಟೆಂಟು. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಇದು 90 ಕೋಟಿ ಅಥವಾ 9.3 ಮಿಲಿಯನ್ ಟೋಟಲ್. ಇದು ಕೂಡ 90 ಕೋಟಿ ವೆಚ್ಚದಲ್ಲಿ ಇದಕ್ಕೆ ಹೂಡಿಕೆ ಮಾಡ್ತಾ ಇದೆ. ಯುರೋಪಿಯನ್ ಯೂನಿಯನ್ ಜೊತೆಗೆ ಈ 2 ಪ್ರಮುಖ ಯೋಜನೆಗಳನ್ನು ಭಾರತ ಸರ್ಕಾರ ಇದೀಗ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೆನಪಿರಲಿ. ಹಾಗಾದರೆ ಏನಿದೆ ಯುರೋಪಿಯನ್ ಯೂನಿಯನ್? ಯುರೋಪಿಯನ್ ಒಕ್ಕೂಟ ಎಂಬುದು 27 ಯುರೋಪಿಯನ್ ರಾಷ್ಟ್ರಗಳ ಗುಂಪಾಗಿದೆ. ಸೊ ಯುರೋಪಿಯನ್ ಯೂನಿಯನನ್ನು 1992ರ ಮಾಸ್ಟ್ರಿಚ್ ಒಪ್ಪಂದ, ಗಮನಿಸಿ, ಮಾಸ್ಟ್ರಿಚ್ ಒಪ್ಪಂದ ಜಾರಿಗೆ ಬಂದಾಗ, ಅಂದರೆ ಆ ಒಪ್ಪಂದದ ನಂತರ ನವೆಂಬರ್ 1, 1993ರಂದು ಅಸ್ತಿತ್ವಕ್ಕೆ ಬಂದಿದೆ. ಸದಸ್ಯ ರಾಷ್ಟ್ರಗಳು 27 ದೇಶಗಳು. ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿದೆ. ಓಕೆ, ಇನ್ನು 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಇದೇ ಮೊಟ್ಟಮೊದಲ ಬಾರಿಗೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ, ನೋಡಿ PLFS ಅಂತ ಕರೀತಾರೆ, ಗಮನಿಸಿ, ಪೀರಿಯಡಿಕ್ ಲೇಬರ್ ಫೋರ್ಸ್ ಸರ್ವೆ, ಈ ವರದಿ ಏಪ್ರಿಲ್ 2025 ಬಿಡುಗಡೆ ಮಾಡಿದೆ. ಸೊ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಇದೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ನೋಡಿ, ಕೇಂದ್ರ ಸರ್ಕಾರದ ಸಚಿವಾಲಯ ಯಾವುದೇ ಒಂದು ಮಾಹಿತಿ ಅಥವಾ ವರದಿಯನ್ನು ಬಿಡುಗಡೆ ಮಾಡಿದರೆ ಅದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಗಮನಿಸಿ, ಮಿನಿಸ್ಟ್ರಿ ಆಫ್ ಈ ಒಂದು PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸ್ಬೋದು ನೀವು. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿ. ಸೊ PIBಯ ಯಾವುದೇ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. PLFS ಅಂದರೆ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ. ಸೊ ಇದು ಮಂತ್ಲಿ ಬುಲೆಟಿನ್ ಇನ್ನು ಮುಂದೆ ಆಗ್ತಾಯಿದೆ, ಅಂದರೆ ಏಪ್ರಿಲ್ 2025. ಇನ್ನು ಮುಂದೆ ಈ ಏಪ್ರಿಲ್ ತಿಂಗಳಿಂದ ಮಂತ್ಲಿ ಇದನ್ನು ಜಾರಿಗೆ ತರಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಓಕೆ, ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಮೇ 15, 2025ರಂದು ಮೊಟ್ಟಮೊದಲ ಮಾಸಿಕ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿತು. ಏಪ್ರಿಲ್ 2025ರ ಈ ವರದಿಯು ಜನವರಿಯಿಂದ ಮಾರ್ಚ್ ತ್ರೈಮಾಸಿಕ 2025ರ ದೇಶದ ಉದ್ಯೋಗ ಮತ್ತು ನಿರುದ್ಯೋಗದ ಸ್ಥಿತಿಯನ್ನು ಒಳಗೊಂಡಿದೆ. ಮುಂದಿನ ಮಾಸಿಕ ವರದಿಯನ್ನು ಜೂನ್ 15ರಂದು ಬಿಡುಗಡೆ ಮಾಡುತ್ತದೆ. ನೋಡಿ, ಈ ಸಚಿವಾಲಯವು PLFS ವರದಿಯನ್ನು ತ್ರೈಮಾಸಿಕ, ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತಿತ್ತು. ಆದರೆ ಈಗ ಇದನ್ನು ಮಾಸಿಕ, ತ್ರೈಮಾಸಿಕ, ವಾರ್ಷಿಕವಾಗಿ ಬಿಡುಗಡೆ ಮಾಡಲು ನಿರ್ಧರಿಸಿದೆ. ಸೊ ಈ ಏಪ್ರಿಲ್ ತಿಂಗಳ ಮೊಟ್ಟ ಮೊದಲ ಬಾರಿಗೆ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ.
ಸೊ ಇನ್ನು ಮುಂದೆ 3 ಹಂತಗಳಲ್ಲೂ ಕೂಡ ಬಿಡುಗಡೆಯಾಗುತ್ತದೆ, ಇದು ನೆನಪಿರಬೇಕು ನಿಮಗೆ. ಹಾಗಾದರೆ ಏಪ್ರಿಲ್ 2025 ಕಾರ್ಮಿಕ ಬಲ ಭಾಗವಹಿಸುವಿಕೆ ದರ ಡೇಟಾ ಏಪ್ರಿಲ್ 2025 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಪ್ರಸ್ತುತ ಸಾಪ್ತಾಹಿಕ ಸ್ಥಿತಿಯಲ್ಲಿ ಕಾರ್ಮಿಕ ಬಲ ಭಾಗವಹಿಸುವಿಕೆ ದರವು 55.6%ರಷ್ಟಿತ್ತು. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಿಗೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ 58.0% ಇದ್ದರೆ ನಗರ ಪ್ರದೇಶಗಳಲ್ಲಿ 50.7%ರಷ್ಟಿದೆ. ನೋಡಿ, ಕಾರ್ಮಿಕ ಬಲ ಭಾಗವಹಿಸುವಿಕೆಯ ಒಂದು ದರ ಇದು. ಹಾಗಾದರೆ ಇದೇ ಸಂದರ್ಭದಲ್ಲಿ ನಿರುದ್ಯೋಗ ದರ ಕೂಡ ರಿಲೀಸ್ ಆಗಿದೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ನಿರುದ್ಯೋಗದ ದರ 5.1%ರಷ್ಟಿತ್ತು. ಪುರುಷರ ನಿರುದ್ಯೋಗ ದರ 5.2%ರಷ್ಟಿದ್ದರೆ ಮಹಿಳೆಯರ ನಿರುದ್ಯೋಗದ ದರ 5.0%ರಷ್ಟಿದೆ. ಓಕೆ, ಸೊ ಇಷ್ಟು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಜಾಗತಿಕ ಪ್ರವೇಶ ಜಾಗೃತಿ ದಿನ, ನೋಡಿ ಗ್ಲೋಬಲ್ ಆಕ್ಸೆಸಬಿಲಿಟಿ ಅವೇರ್ನೆಸ್ ಡೇ ಅನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡಿ, ಪ್ರತಿ ತಿಂಗಳ ಅಂದರೆ ಪ್ರತಿ ವರ್ಷ ಮೇ ತಿಂಗಳ 3ನೇ ಗುರುವಾರದಂದು ಆಚರಿಸಲಾಗುತ್ತದೆ. ಸೊ ಈ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಬೇರೆ ನ್ಯೂಸ್ ಅಪ್ಡೇಟ್ ಆಗಿದೆ ಇಲ್ಲಿ. ಸೊ ಮಾಹಿತಿ ನೋಡಿ, ಜಾಗತಿಕ ಪ್ರವೇಶ ಜಾಗೃತಿ ದಿನ ಅಂದರೆ ಗ್ಲೋಬಲ್ ಆಕ್ಸೆಸಬಿಲಿಟಿ ಅವೇರ್ನೆಸ್ ಡೇ, ಇದನ್ನು PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಮೇ 15, 2025 ಭಾರತವನ್ನು ಒಳಗೊಂಡ ಶೃಂಗಸಭೆಯನ್ನು ನಡೆಸಲಾಯಿತು. ನೋಡಿ, ಗ್ಲೋಬಲ್ ಆಕ್ಸೆಸಬಿಲಿಟಿ ಅವೇರ್ನೆಸ್ ಡೇ, ಸೊ ಭಾರತವನ್ನು ಒಳಗೊಂಡಂತೆ ಜಾಗತಿಕ ಶೃಂಗಸಭೆಯನ್ನು ನಡೆಸಲಾಯಿತು. ಇದು ಇಂಪಾರ್ಟೆಂಟು. ಪ್ರತಿ ವರ್ಷ ಮೇ ತಿಂಗಳ 3ನೇ ಗುರುವಾರದಂದು ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಹಾಗಾದರೆ ಈ ದಿನವನ್ನು ಯಾವ ಕೇಂದ್ರ ಸಚಿವಾಲಯ ಆಚರಣೆ ಮಾಡುತ್ತದೆ ಪ್ರತಿ ವರ್ಷ ಅಂತ ಕೇಳಿದರೆ, ಭಾರತವನ್ನು ಒಳಗೊಂಡ ಶೃಂಗಸಭೆಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಆಯೋಜಿಸುತ್ತದೆ. ಹಾಗಾದರೆ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಏನಕ್ಕೆ ಇದನ್ನು ಆಯೋಜನೆ ಮಾಡುತ್ತದೆ ಅಂತಂದರೆ, ಸೊ ಡೀಟೇಲ್ಸನ್ನು ನೋಡಿ. ಭಾರತವನ್ನು ಒಳಗೊಂಡ ಶೃಂಗಸಭೆಯ ಉದ್ದೇಶವೇನು ಅಂದರೆ ನೋಡಿ, ಈ ದಿನದ ಮೇಜರ್ ಉದ್ದೇಶವೇನು ಅಂದರೆ ಅಂಗವೈಕಲ್ಯ ಅಥವಾ ದೌರ್ಬಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳು, ಅಂದರೆ ಭಾರತದಲ್ಲಿ ದಿವ್ಯಾಂಗರು ಅಂಧರು ಅಂತ ಕರೀತಾರೆ. ಸೊ ಅಂಧರು ಎಂದು ಕರೆಯಲಾಗುತ್ತದೆ. ಈ ಸೇರಿದಂತೆ ಎಲ್ಲರಿಗೂ ಸಮಗ್ರ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಭಾರತ ಸರ್ಕಾರದ ಬದ್ಧತೆಯನ್ನು ಶೃಂಗಸಭೆಯು ಎತ್ತಿ ತೋರಿಸಿತು. ಅಂಗವಿಕಲ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳು ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ, ಕೈಗಾರಿಕೆ, ಶೈಕ್ಷಣಿಕ, ನಾಗರಿಕ ಸಮಾಜ ಮತ್ತು ದಿವ್ಯಾಂಗ ಸಮುದಾಯದ ನಡುವೆ ಸಹಯೋಗವನ್ನು ಉತ್ತೇಜಿಸುವುದು ಈ ದಿನದ ಪ್ರಮುಖ ಮಾಹಿತಿಯಾಗಿದೆ. ಇನ್ನು 6ನೇ ಕ್ವಶನ್ ನೋಡಿ, ಗೋಲ್ಡನ್ ಡ್ರ್ಯಾಗನ್ ಮಿಲಿಟರಿ ವ್ಯಾಯಾಮವು ಚೀನಾ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ಕವಾಯತು ಆಗಿದೆ? ಸರಿಯಾದಂಥ ಉತ್ತರ ಕಾಂಬೋಡಿಯಾ. ಗಮನಿಸಿ, ಕಾಂಬೋಡಿಯಾ, ಚೀನಾ ಪ್ರಿಪೇರ್ ಟು ಲಾಂಚ್ ಗೋಲ್ಡನ್ ಡ್ರ್ಯಾಗನ್ ಮಿಲಿಟರಿ ಎಕ್ಸಸೈಜ್. ಸೊ ಗೋಲ್ಡನ್ ಡ್ರ್ಯಾಗನ್ ನೋಡಿ, ಕಾಂಬೋಡಿಯಾ ಮತ್ತು ಚೀನಾ ಇದನ್ನು ನಡೆಸ್ತವೆ. ಸೊ ಇದೊಂದು ಅತಿ ದೊಡ್ಡ ಮಿಲಿಟರಿ ವ್ಯಾಯಾಮವಾಗಿದೆ. ಗೋಲ್ಡನ್ ಡ್ರ್ಯಾಗನ್ ಎಂಬುದು ಚೀನಾ ಮತ್ತು ಕಾಂಬೋಡಿಯಾ ನಡುವಿನ ವಾರ್ಷಿಕ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ. ಕಾರ್ಯತಂತ್ರ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು 2016ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಹೊಸದರಲ್ಲಿ ಕಾಣಿಸಿಕೊಂಡ ಮಡುಕು ದ್ವೀಪ ಕೆಳಗಿನ ಯಾವ ರಾಜ್ಯದಲ್ಲಿದೆ? ನೋಡಿ, ಮಡುಕು ದ್ವೀಪ ಅಥವಾ ಐಲ್ಯಾಂಡ್ ಸೊ ಎಲ್ಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಛತ್ತೀಸ್ಗಢದಲ್ಲಿದೆ. ಏನಿದು ಮಾಹಿತಿ ನೋಡಿ, ಮಡುಕು ಐಲ್ಯಾಂಡ್. ಇತ್ತೀಚೆಗೆ ಛತ್ತೀಸ್ಗಢ ಹೈಕೋರ್ಟ್ ಮಡುಕು ದ್ವೀಪದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮೌಲ್ಯದಿಂದಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಮಡುಕು ದ್ವೀಪವು ಛತ್ತೀಸ್ಗಢದ ಬಿಲಾಸ್ಪುರ ಜಿಲ್ಲೆಯ ಮಹಾನದಿಯ ಅತಿ ಉದ್ದವಾದ ಉಪನದಿಯಾದ
ಶಿವನಾಥ್ ನದಿಯಲ್ಲಿದೆ. ನೋಡಿ, ಶಿವನಾಥ್ ನದಿಯಲ್ಲಿ ಈ ಮಡ್ಕು ದ್ವೀಪ ಕಂಡುಬರುತ್ತದೆ. ಈ ಮಡ್ಕು ದ್ವೀಪ ಏನಿದೆ ಪುರಾತತ್ವಜ್ಞರ ಪ್ರಕಾರ ಕ್ರಿಸ್ತಪೂರ್ವ 3ನೇ ಶತಮಾನದ ಪ್ರಾಚೀನ ಕಲ್ಲಿನ ಉಪಕರಣಗಳು, ನಾಣ್ಯಗಳು ಮತ್ತು ಶಾಸನಗಳು, ಅಂದರೆ ಇದೊಂದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮೌಲ್ಯಕ್ಕೆ ಹೆಸರುವಾಸಿಯಾಗಿದೆ. ಸೊ ಕೇಳಬಹುದು, ಸೊ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಪರೇಷನ್ ಕೆಲ್ಲರ್ ಕಾರ್ಯಾಚರಣೆ. ಸೊ ಆಪರೇಷನ್ ಕೆಲ್ಲರ್ ಕಾರ್ಯಾಚರಣೆಯು ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ನೋಡಿ, ಇದರ ಉದ್ದೇಶವೇನು? ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಸೋಫಿಯಾನ್ನಲ್ಲಿ ಭಯೋತ್ಪಾದಕರ ಶೋಧ ಮತ್ತು ಅವರ ಧ್ವಂಸ ಕಾರ್ಯಾಚರಣೆಗೆ ಭಾರತ ಸರ್ಕಾರದ ಸೇನಾ ಪಡೆ ಇದನ್ನು ಹಮ್ಮಿಕೊಂಡಿತ್ತು. ಯಾವಾಗ? ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಇದನ್ನು ಹಮ್ಮಿಕೊಂಡಿತ್ತು, ಆಪರೇಷನ್ ಸಿಂಧೂರದ ನಂತರ. ಸೊ ಆಪರೇಷನ್ ಕೆಲ್ಲರ್ ಆಯೋಜನೆಗೊಂಡಿತ್ತು, ನೆನಪಿರಲಿ. ಗಮನಿಸಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು, ಆಪರೇಷನ್ ಕೆಲ್ಲರ್ ಇನ್ ಕಾಶ್ಮೀರ್. ಸೊ ಕಾಶ್ಮೀರದಲ್ಲಿ ಇದನ್ನು ಕೈಗೊಳ್ಳಲಾಗಿತ್ತು. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. 2025 ಮೇ 13ರಂದು ಆಪರೇಷನ್ ಕೆಲ್ಲರನ್ನು ನಡೆಸಲಾಯಿತು. ಇದು ಪಹಲ್ಗಾಮ್ ದಾಳಿಯ ಹಿಂದಿನ ಭಯೋತ್ಪಾದಕ ಗುಂಪು, ಅಂದರೆ ಲಷ್ಕರ್ ಎ ತೈಬಾ ಪ್ರಾಕ್ಸಿ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಮುಖ್ಯಸ್ಥರಾಗಿರತಕ್ಕಂಥ ಶಾಹಿದ್ ಕುಟ್ಟಾಯನನ ಹತ್ಯೆಗೆ ಕಾರಣವಾಯಿತು. ನೋಡಿ, ಇಲ್ಲಿ ಗಮನಿಸಬಹುದು, ಶಾಹಿದ್ ಕುಟ್ಟ ಅಂತ ಕರಿತೀವಿ, ಇವನ ಹತ್ಯೆಯಾಗಿದೆ. ಯಾವಾಗ? ಆಪರೇಷನ್ ಕೆಲ್ಲರ್ನ ಸಂದರ್ಭದಲ್ಲೇ. ಸೊ ಇವನು ಯಾರು ಹಾಗಾದರೆ? ಇವನು ಲಷ್ಕರ್ ಎ ತೈಬಾ ಪ್ರಾಕ್ಸಿ ದಿ ರೆಸಿಸ್ಟೆಂಟ್ ಫ್ರಂಟ್ ಅಂತ ಇದೆ. ಸೊ ಇದರ ಮುಖ್ಯಸ್ಥನಾಗಿದ್ದ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಸೋಫಿಯಾನ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗೆ ಈ ಎನ್ಕೌಂಟರ್ ನಡೆಯಿತು. ಆಪರೇಷನ್ ಕೆಲ್ಲರ್ ಸಮಯದಲ್ಲಿ ಇತರ 2 ಭಯೋತ್ಪಾದಕರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. ಅಂದರೆ ಸೊ ಇದು ಪ್ರಾಕ್ಸಿ ದಿ ರೆಸಿಸ್ಟೆಂಟ್ ಫ್ರಂಟ್ನ ಮುಖ್ಯಸ್ಥ ಶಾಹಿದ್ ಕುಟ್ಟಾ ಜೊತೆಗೆ 2 ಇತರೆ ಭಯೋತ್ಪಾದಕರು ಸೇರಿ 3ರನ್ನು ಈ ಒಂದು ಇದರಲ್ಲಿ ಹತ ಮಾಡಲಾಯಿತು. ಸೊ ಆಪರೇಷನ್ ಕೆಲ್ಲರ್ ರಾಷ್ಟ್ರೀಯ ರೈಫಲ್ಸ್ ಘಟಕವು ನೀಡಿದ ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಮೇರೆಗೆ 2025 ಮೇ 13ರಂದು ಭಾರತೀಯ ಸೇನೆಯು ದಕ್ಷಿಣ ಕಾಶ್ಮೀರದ ಸೋಫಿಯಾನ್ ಜಿಲ್ಲೆಯ ಸೋಕಲ್ ಕೆಲ್ಲರ್ ಪ್ರದೇಶದಲ್ಲಿ ಶೋಧ ಮತ್ತು ನಾಶ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಈ ಕಾರ್ಯಾಚರಣೆಯು ಈ ಪ್ರದೇಶದಲ್ಲಿ ಅಡಗಿರುವ ಭಯೋತ್ಪಾದಕರನ್ನು ತಟಸ್ಥಗೊಳಿಸುವ ಗುರಿಯನ್ನು ಹೊಂದಿತ್ತು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.